ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ನಮ್ಮ ಪರ್ಸ್ನಾಲಿಟಿಯನ್ನು ಹೇಗೆ ಡೆವಲಪ್ ಮಾಡ್ಕೊಳ್ಳೋದು ಅಂತ. ನೋಡಿ, ಎಷ್ಟೋ ಸತಿ ನಾವು ಯಾರೋ ಒಬ್ಬ ವ್ಯಕ್ತಿಯನ್ನು ಮೀಟ್ ಮಾಡ್ತೀವಿ. ನೋಡಲಿಕ್ಕೆ ತುಂಬಾ ಚೆನ್ನಾಗಿರ್ತಾರೆ, ತುಂಬಾ ಒಂದು ಅಟ್ರಾಕ್ಟಿವ್ ಆಗಿರ್ತಾರೆ. ಆಮೇಲೆ ಮಾತಾಡಲಿಕ್ಕೆ ಶುರು ಮಾಡಿದ್ರೆ ಯಪ್ಪಾ, ನೋಡೋಕ್ಕೆ ಮನೆ ಹೇಳ್ತಾರಲ್ಲ, ಬಾಯಿ ಬಿಟ್ಟರೆ ಬಂಡಿಗೇಡು ಅಂತ. ಹಾಗೆ ಕೆಲವರು ನೋಡಲಿಕ್ಕೆ ತುಂಬಾ ಚೆನ್ನಾಗಿರ್ತಾರೆ, ಆದರೆ ಅವರ ಪರ್ಸ್ನಾಲಿಟಿನೇ ಚೆನ್ನಾಗಿರಲ್ಲ. ಹಾಗಾಗಿ ಮನುಷ್ಯನಿಗೆ ಪರ್ಸ್ನಾಲಿಟಿ ಅನ್ನೋದು ತುಂಬಾನೇ ಮುಖ್ಯ. ಇದನ್ನ ಯಾವ ಶಾಲೆಗಳಲ್ಲೂ ಹೇಳ್ಕೊಡಲ್ಲ, ಯಾರೂ ಹೇಳ್ಕೊಡಲ್ಲ ನಮಗೆ. ಯಾಕಂತ ಹೇಳಿದ್ರೆ, ನಮಗೆ ಶಾಲೆಯಲ್ಲಿ ಬರೀ ಓದು ಬರೆಯೋದನ್ನ ಮಾತ್ರ ಹೇಳ್ಕೊಟ್ಟಿರ್ತಾರೆ. ಆದರೆ ಈಗ ಇಂಟರ್ವ್ಯೂಗೆ ಹೋದ್ರೆ ಬರೀ ನಿಮ್ಮನ್ನ ಮಾತ್ರ ಸೆಲೆಕ್ಟ್ ಮಾಡಲ್ಲ, ನಿಮ್ಮ ಪರ್ಸ್ನಾಲಿಟಿಯನ್ನು ಸೆಲೆಕ್ಟ್ ಮಾಡ್ತಾರೆ. ನಿಮ್ಮ ಇಂಟೆಲಿಜೆಂಟ್ ಕ್ವೋಷನ್, ಎಮೋಷನಲ್ ಕ್ವೋಷನ್, ಸ್ಪಿರಿಚುವಲ್ ಕ್ವೋಷನ್, ಇದೆಲ್ಲವನ್ನೂ ಸಿಗ್ನಿಫಿಕೆಂಟ್ ಆಗಿ ಅನಲೈಸ್ ಮಾಡಿ ಮತ್ತೆ ಒಬ್ಬರನ್ನ ಕೆಲಸಕ್ಕೆ ತಗೋತಾರೆ. ಅದೊಂದು ಕಾಲ ಇತ್ತು ಮಾರ್ಕ್ಸ್ ಮಾತ್ರ ಇಂಪಾರ್ಟೆಂಟ್ ಅನ್ನೋದು. ಆದರೆ ಈಗ ಈ ಎಲ್ಲವೂ ಓವರ್ ಆಲ್ ಡೆವಲಪ್ಮೆಂಟನ್ನು ನೋಡ್ತಾ ಹೋಗ್ತಾರೆ. ಅದರಲ್ಲೂ ಪರ್ಸ್ನಾಲಿಟಿ ಅನ್ನೋದು ತುಂಬಾನೇ ಮುಖ್ಯ. ಪರ್ಸ್ನಾಲಿಟಿ ಹೇಗಪ್ಪ ಅಂತ ಹೇಳಿದ್ರೆ, ಫಸ್ಟ್ ಇಂಪ್ರೆಷನ್ಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ. ನಾವೀಗ ಎಲ್ಲವೂ ಟ್ರೆಂಡಿ ಆಗಿರುತ್ತೆ, ನೋಡಿದಿರ, ಹರಿದೋಗಿರೋ ಜೀನ್ಸ್ ಹಾಕೋದು, ಅಥವಾ ಯಾವುದೋ ಒಂದು ಸ್ಲಿಪ್ಪರ್ ಹಾಕೋದು, ಅಥವಾ ಮತ್ತೊಂದು ಮಗದೊಂದು ಎಷ್ಟೊಂದು ಇರುತ್ತೆ. ಅದನ್ನು ಆ ರೀತಿಯೆಲ್ಲ ನಾವು ಇಂಟರ್ವ್ಯೂಗೆ ಹೋದರೆ ಖಂಡಿತವಾಗ್ಲೂ ನಮ್ಮನ್ನು ಒಳಗೆ ಕೂಡ ಬಿಡಲ್ಲ. ಆದರೆ ಕೆಲವು ಸತಿ ನೋಡಲಿಕ್ಕೆ ತುಂಬ ಟ್ರೆಂಡಿ ಆಗಿರುತ್ತೆ, ಆದರೆ ನಮ್ಮ ದೇಹದ ಗಾತ್ರಕ್ಕೆ ಸೂಟ್ ಆಗುತ್ತಾ, ನಮ್ಮ ಬಣ್ಣಕ್ಕೆ ಸೂಟ್ ಆಗುತ್ತಾ, ನಮ್ಮ ಹೈಟಿಗೆ ಸೂಟ್ ಆಗುತ್ತಾ, ಇದೆಲ್ಲವನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಕೆಲವು ಸತಿ ಬಣ್ಣಗಳ ಬಗ್ಗೆ ಕೂಡ ನಾವು ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಕೆಲವು ಸತಿ ನೀವು ನೋಡಿರ್ಬೋದು, ತುಂಬಾ ಕೆಂಪಾಗಿರೋ ಬಟ್ಟೆ ಹಾಕೋದಾಗಿರ್ಬೋದು, ಅಥವಾ ತುಂಬ ಲೌಡಾಗಿ ಡ್ರೆಸ್ ಮಾಡೋದಾಗಿರ್ಬೋದು, ಮೇಕಪ್ ಮಾಡೋದಾಗಿರ್ಬೋದು, ಇದು ಒಬ್ಬ ಮನುಷ್ಯನಿಗೆ ಕಾನ್ಫಿಡೆನ್ಸ್ ಇಲ್ಲ ಅನ್ನೋದನ್ನು ತೋರಿಸ್ತಾನೆ. ಅದಕ್ಕೆ ಹೇಳ್ತಾರೆ ಲೆಸ್ ಇಸ್ ಮೋರ್ ಅಂತ. ನೀವು ನೋಡಿ, ಯಾರು ತುಂಬ ಹಣ ಇರುತ್ತೆ, ಕಾಸಿರುತ್ತೆ, ದುಡ್ಡಿರುತ್ತೆ, ಅವ್ರು ಯಾರೂ ಅವ್ರ ಹತ್ರ ಹಣ ಕಾಸು ದುಡ್ಡು ಇದೆ ಅನ್ನೋದನ್ನು ತೋರಿಸೋದೇ ಇಲ್ಲ. ಎಷ್ಟು ಸಿಂಪಲ್ ಆಗಿರ್ತಾರೆ ಅಂತ ಹೇಳಿದ್ರೆ, ಖಾಲಿ ಒಂದು ಟೀ ಶರ್ಟ್ ನೋಡಿ. ಈಗ ಬಿಲ್ ಗೇಟ್ಸ್ ಆಗಿರ್ಬೋದು, ಮಾರ್ಕ್ ಜುಕರ್ಬರ್ಗ್ ಆಗಿರ್ಬೋದು, ಅಥವಾ ನಾರಾಯಣ ಮೂರ್ತಿ ಅವರಾಗಿರ್ಬೋದು, ಎಷ್ಟೇ ಹಣ ಇದ್ರೂ ಕೂಡ ಅದನ್ನು ತೋರಿಸ್ಲಿಕ್ಕೆ ಹೋಗಲ್ಲ. ಅದೇ ನ್ಯೂ ರಿಚ್ ಅಂತ ಹೇಳ್ತಾರೆ. ಕೈ ತುಂಬ ಉಂಗುರ ಹಾಕಿರೋದು, ದಪ್ಪನ್ನೇ ಸರ ಹಾಕಿರೋದು, ಅಥವಾ ಸದಾ ಯಾವಾಗಲೂ ಹಣದ ಬಗ್ಗೆ ಮಾತಾಡ್ತಾ ಇರೋದು, ಆ ಮನುಷ್ಯನ ಹತ್ರ ಇನ್ಸೆಕ್ಯೂರಿಟಿಯನ್ನು ತೋರಿಸ್ತಾ ಹೋಗುತ್ತೆ. ಆ ಮನುಷ್ಯನಿಗೆ ಹತ್ರ ಕಮ್ಮಿ ಹಣ ಇದೆ ಅನ್ನೋದನ್ನ ತೋರಿಸ್ತಾ ಹೋಗುತ್ತೆ. ಹಾಗಾಗಿ ಯಾರು ಒಳ್ಳೆ ಪರ್ಸ್ನಾಲಿಟಿ ಇರುತ್ತೆ, ಅವರಿಗೆ ಕಾನ್ಫಿಡೆನ್ಸ್ ಇರುತ್ತೆ, ಅವರು ನಿಮ್ಗೆ ನೋಡಿ ತುಂಬಾ ಸಿಂಪಲ್ ಆಗಿ ಡ್ರೆಸ್ಸನ್ನು ಮಾಡ್ತಾರೆ. ನೀವು ಯಾವುದೇ ಈಗ ನೋಡಿ, ಆಫೀಸ್ ವೇರ್ ಅಂತ ಹೇಳಿದ್ರು ಸಿಂಪಲ್ ಆಗಿರುತ್ತೆ ಹೊರತು ತುಂಬಾ ಗಾಡಿಯಾಗಿ ಡ್ರೆಸ್ ಮಾಡೋದಾಗಿರ್ಬೋದು, ಬ್ರೈಟ್ ಕಲರ್ಸನ್ನಾಗಿರ್ಬೋದು, ಆಫೀಸ್ ಅಲ್ಲಿ ಕೂಡ ಎಂಟರ್ಟೈನ್ ಮಾಡ್ಲಿಕ್ಕೆ ಹೋಗಲ್ಲ. ಹಾಗಾಗಿ ನಾವು ಹಾಕ್ತಕ್ಕಂತಹ ಬಟ್ಟೆ ಇದೆಯಲ್ವಾ, ಅದು ಸಂದರ್ಭಿಕವಾಗಿರಬೇಕು. ಅಂತ ಹೇಳಿದ್ರೆ, ಎಲ್ಲಿಗೆ ಯಾವ ಥರ ಡ್ರೆಸ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸನ್ನು ಇರಬೇಕು. ಕೆಲವು ಸತಿ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತೀವಿ, ಅಲ್ಲಿ ನಾವು ಯಾವುದೋ ಫ್ರಾಕ್ ಹಾಕೊಂಡು ಹೋಗೋದು, ಡ್ರೆಸ್ ಹಾಕೊಂಡು ಹೋಗೋದು, ಅಲ್ಲಿ ಎಲ್ಲರೂ ಕಾಂಜೀವರಮಲ್ಲಿ ಇರೋದು, ಹೀಗೆ ಎಷ್ಟೋ ಸತಿ ನೋಡಿದ್ದೀವಲ್ವಾ. ಕೆಲವು ಸತಿ ನಾವು ಓವರ್ ಡ್ರೆಸ್ಡ್ ಆಗಿ ಕೂಡ ಹೋಗಿರ್ತೀವಿ. ಹಾಗಾಗಿ ಪ್ರತಿ ಸತಿ ನಾವು ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ ಆ ಕಾರ್ಯಕ್ರಮದ ಬಗ್ಗೆ ತಿಳ್ಕೊಳ್ಳಿ, ಯಾವ ರೀತಿಯ ಡ್ರೆಸ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ನಮ್ಮ ದೇಹದ ಗಾತ್ರಕ್ಕೆ, ತೂಕಕ್ಕೆ ಹಾಗೂ ಆ ಬಣ್ಣವನ್ನು ವಿಶ್ಲೇಷಣೆ ಮಾಡಿ ನಂತರ ಬಟ್ಟೆಗಳನ್ನು ಹಾಕಲಿಕ್ಕೆ ಶುರು ಮಾಡಿ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಒಂದು ಪರ್ಸ್ನಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ಸ್ಮೈಲ್. ಗೊತ್ತಾ ನಿಮಗೆ, ಇಡೀ ನೋಡಿ, ಸ್ಕಿನ್ ರಿವರ್ಸ್ ಮಾಡ್ಬೋದು, ಯಾವುದನ್ನು ಏಜ್ ರಿವರ್ಸಿಂಗ್ ಮಾಡ್ಬೋದು. ಮನುಷ್ಯನ ಏಜ್ ಗೊತ್ತಾಗೋದು ಫಸ್ಟ್ ಫೆನಾಮಿನ ಏನಪ್ಪ ಅಂತ ಹೇಳಿದ್ರೆ ಆತನ ಹಲ್ಲು. ಯಾಕಂತ ಹೇಳಿದ್ರೆ, ಮನುಷ್ಯನ ಹಲ್ಲಿದೆಯಲ್ಲ, ಅದು ಅವನ ವಯಸ್ಸನ್ನು ತೋರಿಸತ್ತಂತೆ. ಹಾಗಾಗಿ ನಾವು ಹಲ್ಲನ್ನು ಹೈಜೀನ್ ಆಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ. ನಾವು ಓರಲ್ ಹೈಜೀನ್ ಏನಿದೆ ಅಂತ ಹೇಳಿದ್ರೆ, ದಿನಕ್ಕೆ 2 ಸತಿ ಹಲ್ಲು ಉಜ್ಜೋದಾಗಿರ್ಬೋದು, ಅಥವಾ ಏನಾದರೂ ತಿಂದ ಕೂಡಲೇ ನಮ್ಮ ಬಾಯಿಗೆ ಏನಾದರೂ ಸಿಕ್ಕಾಕೊಂಡಿದೆ, ಎಷ್ಟೋ ಸತಿ ಅದು ಇದು ನಾವು ತಿಂದಿರ್ತೀವಿ, ಬಾಯಿ ಮಧ್ಯದಲ್ಲಿ ಸಿಕ್ಕಾಕೊಂಡಿರುತ್ತೆ, ನಾವು ನಕ್ಕಾಗ ಅದು ತುಂಬಾ ಅಸಹ್ಯವಾಗಿ ಕಾಣಿಸುತ್ತೆ. ಹಾಗಾಗಿ ನಮ್ಮ ಹಲ್ಲನ್ನು ಪದೇ ಪದೇ ಕ್ಲೀನ್ ಮಾಡೋದಾಗಿರ್ಬೋದು, ಅಥವಾ ಕೆಲವು ಸತಿ ನಮ್ಮ ಬಾಯಿಂದ ಬರ್ತಕ್ಕಂಥ ದುರ್ಗಂಧ ನಮಗೆ ಗೊತ್ತಾಗೋದಿಲ್ಲ, ಆದರೆ ಕೆಲವು ಸತಿ ಅದಕ್ಕೆ ಓರಲ್ ಹೈಜೀನನ್ನು ನಾವು ಮೇಂಟೈನ್ ಮಾಡೋದಾಗಿರ್ಬೋದು. ಬಾಡಿ ಓಡೋರ್ ಆಗಿರಲಿ ನೋಡಿ, ಫಸ್ಟ್ ಟೈಮ್ ನೀವು ಯಾವುದೇ ಒಂದು ವ್ಯಕ್ತಿಯನ್ನು ಮೀಟ್ ಮಾಡಲಿ, ಅವರ ಸ್ಮೈಲ್ ನೆನಪಿರುತ್ತೆ. ಮತ್ತು ಫೆರೋಮೋನ್ಸ್ ಅಂತ ಕರೀತಾರೆ. ಅಂತ ಹೇಳಿದ್ರೆ, ಆ ಮನುಷ್ಯನ ಸ್ಮೆಲ್ ಯಾವುದೇ, ಈಗ ನೋಡಿ, ಒಂದು ಪ್ರಾಣಿಗಳಾಗಲಿ ಇನ್ನೊಂದು ಪ್ರಾಣಿಯನ್ನು ಮೀಟ್ ಮಾಡಿದ ತಕ್ಷಣ ಫಸ್ಟ್ ಏನು ಮಾಡುತ್ತೆ, ಅದರ ಸ್ಮೆಲ್ಲನ್ನು ನೋಡುತ್ತೆ. ಇಟ್ ಇಸ್ ಅ ವೇ ಆಫ್ ಕಮ್ಯುನಿಕೇಟಿಂಗ್. ಹಾಗೆ ತಾಯಿ ಮಗುನೂ ಅಷ್ಟೇ ನೋಡಿ, ತಾಯಿ ಎಲ್ಲಿರ್ತಾರೋ ಆ ತಾಯಿಯ ಫೆರೋಮೋನ್ಸನ್ನು ಸ್ಮೆಲ್ ಮಾಡಿದ ತಕ್ಷಣ ಮಗು ಇನ್ನೂ ಆ್ಯಕ್ಟಿವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತಂತ. ಹಾಗಾಗಿ ನಾವು ಹೇಗೆ ಸ್ಮೆಲ್ ಆಗ್ತೀವಿ ಅಂತ ಹೇಳಿದ್ರೆ ನೋಡಿ, ನಿಮ್ಮ ಮನೆ ಆಗಿರಲಿ, ಪ್ರತಿಯೊಂದು ನಿಮ್ಮ ಮನೆಗೆ ಒಂದು ಸ್ಮೆಲ್ ಇರುತ್ತೆ, ನಿಮ್ಗೆ ನೆನಪಾಗ್ತಾ ಇರುತ್ತೆ. ಹಾಗಾಗಿ ಮನುಷ್ಯನ ಸ್ಮೆಲ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ನಿಮ್ಮ ದೇಹ ದುರ್ಗಂಧ ಭರಿತವಾಗಿರೋದನ್ನು ಕಾಪಾಡಿಕೊಳ್ಳಿ, ನಿಮ್ಮ ದೇಹದ ಹೈಜೀನ್ ಸ್ಟ್ಯಾಂಡರ್ಡ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳಿ, ಓರಲ್ ಹೈಜೀನನ್ನು ಇಂಪ್ರೂವ್ ಮಾಡ್ಕೊಳ್ಳಿ, ಮತ್ತು ಸ್ಮೈಲ್ ಮಾಡ್ತಾ ಇರಿ. ಯಾವಾಗ ನಾವು ಸ್ಮೈಲ್ ಮಾಡ್ತಾ ಇರ್ತೀವೋ
ಆಗ ನಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಯಾರು ಸದಾ ನಗ್ತಾ ಇರ್ತಾರೆ, ಹಸನ್ಮುಖಿಯಾಗಿರ್ತಾರೆ, ಅವರಿಗೆ ಫ್ರೆಂಡ್ಸ್ ಹೆಚ್ಚಾಗಿರ್ತಾರೆ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಮ್ಮ ದೇಹದ ಗಾತ್ರ ಇದೆಯಲ್ಲ, ಅದು ಕೂಡ ನಾವು ಸರಿ ಸಮವಾಗಿ ಮೇಂಟೈನ್ ಮಾಡಬೇಕು. ಎಷ್ಟೋ ಸತಿ ನಾವು ತುಂಬ ದಪ್ಪ ಆಗಿದ್ರೆ, ಅಥವಾ ನಮ್ಗೆ ಆಗದಿರೋ ಬಟ್ಟೆಯನ್ನು ಟೈಟಾಗಿ ಹಾಕೊಳ್ಳೋದಾಗಿರ್ಬೋದು, ಅಥವಾ ನಮ್ಮ ದೇಹದ ತೂಕ ಹೆಚ್ಚಾದಂಗೆ ನಮಗೆ ಸ್ಟ್ರೆಸ್ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಯಾವಾಗ ನಾವು ದೇಹದ ನಮ್ಮ ಇತಿಮಿತಿಯಾಗಿ ಮೇಂಟೈನ್ ಮಾಡಲು ನಮ್ಮ ಕಾನ್ಫಿಡೆನ್ಸ್ ಕೂಡ ಕಮ್ಮಿ ಆಗುತ್ತೆ. ನೋಡಿ, ಯಾವಾರು ವರ್ಕೌಟ್ ಮಾಡಿ ಬಂದರೆ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇರುತ್ತೆ ನೋಡಿ. ಯಾರು ಫಿಟ್ ಆಗಿರ್ತಾರೆ, ಯಾವಾಗಲೂ ಫಿಟ್ ಆ್ಯಂಡ್ ಟ್ರಿಮ್ ಆಗಿ ಡ್ರೆಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ನಮ್ಮ ದೇಹದ ತೂಕವನ್ನು ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಮತ್ತು ಇನ್ನೊಂದೇನಂತ ಹೇಳಿದ್ರೆ ಪಾಶ್ಚರ್ ಅಂತ ಹೇಳಿದ್ರೆ ನಾವು ಹೇಗೆ ಕೂತ್ಕೋತೀವಿ, ಹೇಗೆ ನಿಂತ್ಕೋತೀವಿ, ಹೇಗೆ ಮಾತಾಡ್ತೀವಿ, ದ ವೇ ಆಫ್ ಸ್ಟೈಲ್. ನೋಡಿ, ನೀವು ಬಿಗ್ ಬಾಸಲ್ಲಿ ಸುದೀಪ್ ಅವರ ನೋಡಿ ಎಷ್ಟು ಕಾನ್ಫಿಡೆನ್ಸ್ ಆಗಿ ನಿಂತಿರ್ತಾರೆ. ಹಾಗೆ ನಮ್ಮ ಬಾಡಿ ಪಾಶ್ಚರ್ ಇದೆಯಲ್ಲ, ಅದು ನಮ್ಮ ಕಾನ್ಫಿಡೆನ್ಸನ್ನು ಎತ್ತಿ ತೋರಿಸುತ್ತೆ. ನಾವು ಹೀಗೆ ಕೂತ್ಕೊಳ್ಳೋದಾಗಿರ್ಬೋದು, ಅಥವಾ ಹೇಗೇಗೋ ಕೂತಿರೋದಾಗಿರಲಿ ಮಾಡಿದಾಗ ನಮ್ಮ ಬಾಡಿ ಲ್ಯಾಂಗ್ವೇಜು ನಮ್ಮ ಕಾನ್ಫಿಡೆನ್ಸನ್ನು ತೋರಿಸುತ್ತೆ. ಹಾಗಾಗಿ ನೀವು ಕೂತ್ಕೊಳ್ಳುವಾಗಲಾಗಲಿ ನಿಂತ್ಕೊಳ್ಳುವಾಗಲಾಗಲಿ ನಿಮ್ಮ ಬಾಡಿ ಪಾಶ್ಚರ್ ಬಗ್ಗೆ ಗಮನವನ್ನು ಕೊಡಿ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದರೆ, ನಮ್ಮ ಪರ್ಸ್ನಾಲಿಟಿಯಲ್ಲಿ ನಮ್ಮ ಬಗ್ಗೆ ನಾವು ಕೊಚ್ಕೊಳ್ಳಿಕ್ಕೆ ಹೋಗಬಾರ್ದು. ಯಾವತ್ತೂ ತಿಳ್ಕೊಳ್ಳಿ, ಎದುರುಗಡೆ ಇರೋ ವ್ಯಕ್ತಿಗೆ ನಮ್ಮ ಪರ್ಸ್ನಾಲಿಟಿಯನ್ನು ಸಟಲ್ ವೇಯಲ್ಲಿ ತೋರಿಸ್ಬೇಕು. ಅಂತ ಹೇಳಿದರೆ, ಸಟಲ್ಲಾಗಿ ನಮಗೆ ಏನು ಇಷ್ಟ ಇಲ್ಲ ಅದು ಬಿಟ್ಟು ನಂಗೆ ಅದು ಇಷ್ಟ ಕಣೋ, ನಾನು ಯಾರು ಗೊತ್ತಾ, ನನ್ನ ಹತ್ರ ಎಷ್ಟು ದುಡ್ಡಿದೆ ಗೊತ್ತಾ, ನನ್ನ ಹತ್ರ ಎಂಥ ಕಾರ್ಡ್ ಇದೆ ಗೊತ್ತಾ, ಗಾಡಿ ಇದೆ ಗೊತ್ತಾ, ಹೀಗೆ ಕೊಚ್ಕೊಳ್ಳಕ್ಕೆ ಹೋದಾಗ ನಾನು ಹೇಳಿದೆ, ಯಾವಾಗ ಯಾರು ಇರುತ್ತೋ ಅವರು ಯಾವತ್ತೂ ಅವರ ಹಣಕಾಸಿನ ಬಗ್ಗೆ ಆಗಲಿ, ಬೇರೆ ಸ್ಟೇಟಸ್ ಬಗ್ಗೆ ಆಗಲಿ ಮಾತಾಡ್ಲಿಕ್ಕೆ ಹೋಗಲ್ಲ. ಸೊ ಹಾಗಾಗಿ ನೀವು ಅದ್ರ ಬಗ್ಗೆ ಆಗಲಿ, ನಿಮ್ಮ ಫ್ರೆಂಡ್ಸ್ ಜೊತೆ ಸಿಕ್ಕಾಗಲಾಗಿರಲಿ, ಯಾವುದೇ ಕಾರಣಕ್ಕೂ ನಿಮ್ಮ ಫಿನಾನ್ಸ್ ಬಗ್ಗೆ ಹೇಳೋದಾಗಿರಲಿ, ನಿಮ್ಮ ಲವ್ ಲೈಫ್ ಬಗ್ಗೆ ಆಗಲಿ ಮಾತಾಡ್ಲಿಕ್ಕೆ ಹೋಗಬೇಡಿ. ಎಷ್ಟೋ ಸತಿ ನಾನು ನೋಡಿದ್ದೀನಿ, ನನ್ನ ಹತ್ರ ಬಂದು ಡಿವೋರ್ಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ, ನಂತರ ಆಚೆ ಹೋಗಿ ನೋಡಿದ್ರೆ ಸ್ಟೇಟಸಲ್ಲಿ ಅಯ್ಯೋ ಐ ಲವ್ ಯು ಹಾಗೆ ಹೀಗೆ ಅಂತೆಲ್ಲ ಹಾಕಿರ್ತಾರೆ. ಹಾಗೆ ನಾವು ಏನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ ಅದು ನಿಜ ಆಗಲ್ಲ. ಚೆನ್ನಾಗಿ ಎಷ್ಟೋ ತುಂಬ ಅನ್ಯೋನ್ಯವಾಗಿರ್ತಕ್ಕಂಥ ದಂಪತಿಗಳು ಯಾರು ಅಡ್ವರ್ಟೈಸ್ಮೆಂಟ್ ಕೊಡಲ್ಲ, ನಾನು ತುಂಬ ಚೆನ್ನಾಗಿದ್ದೀನಿ ನನ್ನ ಗಂಡನ ಜೊತೆ. ಹಾಗಾಗಿ ನೀವು ಅಷ್ಟೇ, ನಿಮ್ಮ ಯಾವುದೇ ಆಗಲಿ, ನಿಮ್ಮ ಲವ್ ಲೈಫ್ ಆಗಿರಲಿ, ನಿಮ್ಮ ಫಿನಾನ್ಸ್ ಆಗಿರಲಿ, ನಿಮ್ಮ ಪರ್ಸ್ನಲ್ ಲೈಫ್ ಆಗಿರಲಿ, ಅದು ನಿಮ್ಮ 4 ಗೋಡೆ ಮಧ್ಯೆ ಇರಬೇಕು. ಅದು ನಿಮ್ಮ ಕಜೋರಿಯಲ್ಲಿ ಹೇಗೆ ಹಣವನ್ನು ಬಚ್ಚಿಡ್ತೀರೋ ಹಾಗೆ ನಿಮ್ಮ ಪರ್ಸ್ನಾಲಿಟಿ ಆಗಿರ್ಬೋದು, ನಿಮ್ಮ ಎಮೋಷನ್ಸ್ ಆಗಿರಬಹುದು, ನಿಮ್ಮ ಲವ್ ಲೈಫ್ ಆಗಿರ್ಬೋದು, ನಿಮ್ಮ ಫಿನಾನ್ಸ್ ಆಗಿರ್ಬೋದು 4 ಗೋಡೆ ಮಧ್ಯೆ ಇರಬೇಕು ಹೊರತು ಅದನ್ನು ಎಕ್ಸಿಬಿಷನ್ಗೆ ಇಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.